ಗಾಯತ್ರಿ ಅವ್ರ ಮೇಲೆ ಒಂದು FIR ಮಾಡಿಸಿದ್ದೀರಿ. ಹೌದು ಸರ್. ಏನದು ವಿಚಾರ? ಸರ್ ಬಹಳ ಮುಖ್ಯವಾಗಿ ಏನಂತ ಅಂದ್ರೆ, ಈಗ 3 ವರ್ಷದಿಂದ ಇಡೀ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಾಯೋಜನೆ ಅಡಿಯಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥ ಕಲಾ ತಂಡಗಳ ಸಂಭಾವನೆಯನ್ನು ಪಾವತಿ ಮಾಡಿರಲಿಲ್ಲ ಸರ್. ಹ್ಮ್ ನಾನು ಅಖಿಲ ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟದ ಅಧ್ಯಕ್ಷನಾಗಿ ಅವ್ರಿಗೆ ಮನವಿ ಮಾಡೋದಕ್ಕೆ ಹೋಗಿದ್ದೆ ಸರ್. ಹ್ಮ್ ಹೋದಂತ ಸಂದರ್ಭದಲ್ಲಿ ನನಗೂ ಅವ್ರಿಗೂ ನಡೆದಂತ ಸಂಭಾಷಣೆಯಲ್ಲಿ ನಾನು ಅವ್ರಿಗೆ ವಿನಂತಿ ಮಾಡಿದಂತ ಸಂದರ್ಭದಲ್ಲಿ ಹ್ಮ್ ಅವರು ಮೊದಲಿಗೆ ಹೇಳಿದ್ದು ಇದು ನನ್ನ ಕೆಲಸ ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಅಂತ ಹೇಳಿದ್ರು ಸರ್. ಹ್ಮ್ ನಾನು ಹೇಳಿದೆ, ಮೇಡಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೇಳಿದ್ರೆ ಜಂಟಿ ನಿರ್ದೇಶಕರು ಅಂತಾರೆ, ಜಂಟಿ ನಿರ್ದೇಶಕರು ಕೇಳಿದ್ರೆ ನಿರ್ದೇಶಕರು ಅಂತಾರೆ, ಅದಕ್ಕೆ ನಾವು ನಿಮ್ ಬಳಿಗೆ ಬಂದಿದೀವಿ, ನೀವು ಈ ಡಿಪಾರ್ಟ್ಮೆಂಟ್ ನ ಮುಖ್ಯಸ್ಥರು, ನಮಗೆ ದಯವಿಟ್ಟು ಆಗಿರ್ತಕ್ಕಂಥ ತೊಂದರೆಗೆ ಪರಿಹಾರ ಮಾಡಿಕೊಡಿ ಅಂತ ಕೇಳಿದೆ. ಹ್ಮ್ ಅದಕ್ಕೆ ಅವರು ಬಳಸಿದಂತ ಪದ ಏನು ಅಂತಂದ್ರೆ, ಹ್ಮ್ ನಿಮ್ಮಂತ ದಲಿತರಿಂದ ನಾವು ಮಾರ್ಗದರ್ಶನ ಪಡ್ಕೊಂಡು ಆಡಳಿತ ಮಾಡ್ಬೇಕಾಗಿಲ್ಲ ಅಂತ ಹೇಳಿದ್ರು. ಓಕೆ. ಇದಾದ್ಮೇಲೆ ನಾನು ಹೇಳಿದೆ, ಮೇಡಮ್ ಏನ್ ಈ ತರ ಮಾತಾಡ್ತಾ ಇದ್ದೀರಾ, ನೀವು ಈ ಸಂಸ್ಥೆಯ ಮುಖ್ಯಸ್ಥರು, ನಾನು ಒಂದು ಒಕ್ಕೂಟದ ಅಧ್ಯಕ್ಷರಾಗಿ ಬಂದಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.